ಈ ಒಂದು ಶಾರ್ಟಲ್ಲಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ನಡುವಿನ ಡಿಫ್ರೆನ್ಸಸ್ನ ತಿಳ್ಕೊಳ್ಳೋಣ. ನೋಡಿ, ಇನ್ಫ್ಲೇಷನ್ ಅಂದರೆ ಇನ್ಕ್ರೀಸ್ ಇನ್ ಜನರಲ್ ಪ್ರೈಸ್. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪೆನ್ನ ಪ್ರೈಸು 20 ರೂಪೀಸ್ ಇದೆ ಅಂತ ಅಂದ್ಕೊಳ್ಳಿ. ಆ 20 ರೂಪೀಸ್ ಇದ್ದಿದ್ದು ಪ್ರೈಸು 30 ರೂಪೀಸ್ಗೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅಂದರೆ ಏನು, ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ, 10 ರೂಪೀಸ್ ಇನ್ಕ್ರೀಸ್ ಆಗಿದೆ. ಇದನ್ನು ನಾವೇನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಡಿಫ್ಲೇಷನ್. ಡಿಫ್ಲೇಷನ್ ಅಂದರೆ ಡಿಕ್ರೀಸ್ ಇನ್ ಜನರಲ್ ಪ್ರೈಸ್ ಲೆವೆಲ್. ಅಂದರೆ ಏನು, ಇಲ್ಲಿ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಪೆನ್ನ ಎಕ್ಸಾಂಪಲನ್ನು ತೊಗೊಂಡಿದ್ವಿ. 20 ರೂಪೀಸ್ ಇದ್ದಿದ್ದ ಪೆನ್ನು ಈಗ 10 ರೂಪೀಸ್ ಆಗಿದೆ. ಅಂದರೆ ಏನು, 10 ರೂಪೀಸ್ ಏನಾಗಿದೆ, ಡಿಕ್ರೀಸ್ ಆಗಿದೆ. ಇದನ್ನು ಡಿಫ್ಲೇಷನ್ ಅಂತ ಕರಿತೀವಿ. ಯೂಶಲಿ ನಮಗೆ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇರುತ್ತೆ ಇನ್ಫ್ಲೇಷನ್ಗೂ ಡಿಫ್ಲೇಷನ್ಗೂ. ಇನ್ಫ್ಲೇಷನ್ ಆಪೋಸಿಟ್ ಯಾವುದು, ಡಿಫ್ಲೇಷನ್. ಇನ್ಫ್ಲೇಷನಲ್ಲಿ ಏನಾಗುತ್ತೆ, ದ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇಲ್ಲಿ 10 ರೂಪೀಸ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಡಿಫ್ಲೇಷನಲ್ಲಿ ಏನಾಗಿದೆ, 10 ರೂಪೀಸ್ ಪ್ರೈಸು ಡಿಕ್ರೀಸ್ ಆಗಿದೆ.